ಎಸ್ ಪಾಟೀಲ್ ಅಂತೇಳಿ ಮಂಡ್ಯ ಜಿಲ್ಲೆಯಲ್ಲಿ ಹೈಯೆಸ್ಟು ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನು? ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ ಇವತ್ತು ರೈತರ ಆತ್ಮಹತ್ಯೆ. ಏಕೆ ಅಂದರೆ ಸಮಯಕ್ಕೆ ಸರಿಯಾಗಿ ಭತ್ತ ಖರೀದಿ ಕೇಂದ್ರ ಮಾಡಲಿಲ್ಲ ನೀವು. ಒಂದು. ಎರಡನೇದು, ಅಲ್ಲಿರುವಂಥ ಗಾಣಗಳು, ಬೆಲ್ಲದ ಗಾಣಗಳು ಇವತ್ತು MSME ಸ್ಕೀಮಲ್ಲಿ 50% ಸಬ್ಸಿಡಿ ಕೊಟ್ಟು ಕೇಂದ್ರ ಸರ್ಕಾರ ಒನ್ ನೇಷನ್ ಒನ್ ಪ್ರಾಡಕ್ಟ್ ಅಂತ ಮಾಡಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ. ಆದರೆ ನೀವು ಆ ಗಾಣಗಳಲ್ಲಿ ಇರುವಂಥ ಆ ಗಾಣಗಳಲ್ಲಿ ತೊಳ್ಕೊಳ್ಳೋಂಥ ರೈತರಿಗೆ ನೀವು ಯಾಕೆ ಸಪೋರ್ಟ್ ಮಾಡಿ ಬೆಲ್ಲದ ಪುಡಿ ಮಾಡಿ ಅದನ್ನು ಮಾರ್ಕೆಟ್ ಒದಗಿಸ್ತಾ ಇಲ್ಲ? ಇದಕ್ಕೆ ಉತ್ತರ ಕೊಡಿ. ಆಮೇಲೆ ಕೊನೆಯದಾಗಿ DK ಶಿವಕುಮಾರ್ ಅವರು CM ಆಗೋದು ನಾನೊಂದು ನಾಟಕ ನೋಡಿದ್ದೆ, ತಿರುಕನ ಕನಸು ಅಂತ. ಆ ರೀತಿ ಆಗುತ್ತಾ? ಯಾರು ಅಂದ್ಕೊಂಡಿದ್ರಿ ಸದಾನಂದ ಗೌಡರು CM ಆಗ್ತಾರಂತ ಅನ್ಕೊಂಡಿದ್ರೇನ್ರಿ? ಯಾರು ಹಾಂ ಸದಾನಂದ ಗೌಡರು CM ಆಗ್ತಾರೆ ಅಂದ್ಕೊಂಡಿದ್ರೆ? ರೈತರ ಆತ್ಮಹತ್ಯೆ ಹಿಂದೆಗೆ ಹೋಲಿಸಿದಾಗ ಕಡಿಮೆ ಆಗಿದೆ. ಕೆಲವೊಂದು ನೀವು FIR ಆಗಿರೋದ್ರ ಮೇಲೆ ನೀವು ಹೇಳ್ತಾ ಇದ್ದೀರಾ, ನಾನು ಇಲ್ಲಿ ಹೇಳೋಕ್ಕಾಗಲ್ಲ, ಅದು ಕಾಂಟ್ರವರ್ಸಿ ಆಗುತ್ತೆ. ನೀವು ಆಫ್ ದಿ ರೆಕಾರ್ಡ್ ಕೇಳಿದಾಗ ಸ್ಟಿಲ್ ಸರ್, ಮಂಡ್ಯದ ರೈತರ ಆತ್ಮಹತ್ಯೆ ಸಾಲ ಬಾಧೆಯಿಂದ ರೈತರ ಆತ್ಮಹತ್ಯೆ 1-2 ಆಗಿರ್ಬೋದು. ನಾನು 2.5 ವರ್ಷದಲ್ಲಿ 1-2 ಅಷ್ಟೇ. ಓಕೆ. ಸಾಲದ ಬಾಧೆಯಿಂದ ಕೆಲವೊಂದು ಸತ್ಯ ಮಾತಾಡಿದ್ರೆ ಅದು ಕಾಂಟ್ರವರ್ಸಿ ಆಗುತ್ತೆ. ನಾನು ಇಲ್ಲಿ ಮಾತಾಡೋದಿಲ್ಲ, ಅದು ನನಗೆ ಗೊತ್ತು. ಅಂದರೆ ಆ ಸತ್ಯಗಳನ್ನು ಅನೇಕರು ಮಾತಾಡಿದ್ದಾರೆ, ಅದೇ ಸತ್ಯಗಳ ಅದು ಅವ್ರಿಗೂ ಗೊತ್ತು. ನೀವೇನು ಹೇಳ್ತಾ ಇದ್ರೆ ಅದು ಸತ್ಯ. ಅದು ಸಾಲದ ಬಾಧೆಗಳಿಂದ ನಮ್ಮ ತಾಲೂಕಿನಲ್ಲಿ ರೈತರ ಆತ್ಮಹತ್ಯೆ ಕಡಿಮೆ ಆಗಿದೆ. ಅದು ಇನ್ನೊಬ್ಬರಿಗೂ ಗೊತ್ತು, ನಮ್ಮ ಮಂಡ್ಯದವ್ರು ಬರೋರ್ಗೆ ಎಲ್ಲರಿಗೂ ಗೊತ್ತದು ಕಡಿಮೆ ಆಗಿದೆ. ಆ ಥರ ಸಾಲ ಬಾಧೆಯಿಂದ ಏನು ಆಗಿಲ್ಲ. ಹಾಗಂತ ನಿಲ್ಲಾಗಿದೆ ಅಂತಿಲ್ಲ, 1-2-3 ಆಗಿದೆ. ಅದು ನಾನಾ ಕಾರಣಕ್ಕೆ ನಾವು ಸಾಯ್ಬೇಡಿ, ಧೈರ್ಯವಾಗಿರಿ. ಇನ್ನೊಂದು ಆಗ್ತಾಯಿದೆ, ಒಕ್ಕಲಿಗರ ಯುವಕರು ಆಸ್ತಿ ಕಳ್ಕೊತಾ ಇದ್ದಾರೆ. ಆನ್ಲೈನ್ ಬೆಟ್ಟಿಂಗಿಗೆ ಜೂಜುಕೋರಿಗೆ ಬಲಿ ಆಗ್ತಾ ಇದ್ದಾರೆ. ಇದು ಮಂಡ್ಯದಲ್ಲಿ ಕಡಿವಾಣ ಹಾಕಬೇಕು. ಇದ್ರ ವಿರುದ್ಧ ನಾನು ಸಮರ ಸಾರಿದ್ದಕ್ಕೆ ಕೆರಗೋಡನ್ನು ಬೆಂಕಿ ಹಚ್ಚಿದ್ದು. ಬೇರೆ ಏನಾದ್ರು ಮಾತಾಡಿದರೆ ಕಾಂಟ್ರವರ್ಸಿ ಆಗುತ್ತೆ ಅನ್ನೋ ಮಾತು ನೀವು ಹೇಳಿದ್ರಿ. ಆ ಮಾತನ್ನು ತುಂಬ ಜನ ಹೇಳಿದ್ದಾರೆ. ಕುಡಿತ ಚಟಕ್ಕೆ ಬೀಳ್ತಾರೆ. ಇಲ್ಲ ಅದು ನಾನು ಸರ್, ಆ ಥರದ ಮಾತುಗಳನ್ನು ಎಲ್ಲರೂ ಹೇಳ್ತಾರೆ. ಕುಡಿತ ಚಟಕ್ಕೆ ಬೀಳ್ತಾರೆ, ಜೂಜಿನ ಚಟಕ್ಕೆ ಬೀಳ್ತಾರೆ, ಆ ಕಾರಣಕ್ಕಾಗಿ ರೈತರ ಆತ್ಮಹತ್ಯೆ ಆಗುತ್ತೆ. ರಾಜಕಾರಣಿಗಳು ಕುಡಿಯೋದಲ್ವಾ? ನಾನು ಆಫೀಸರ್ಗಳು ಕುಡಿಯೋಲ್ಲ. ಇವರು FIR ಜೂಜಿನ ಚಟಗಳು ಅವ್ರಿಗಿರೋದಿಲ್ವ? ಇಲ್ಲ, ಇದು ಬೇರೆ ಇದೆ. FIR ಆಗಿರೋದ್ರ ಮೇಲೆ ತಗೊಂಡಾಗ ರೈತ ಆತ್ಮಹತ್ಯೆ ಜಾಸ್ತಿ ಬರ್ತಾ ಇರ್ತದೆ. ಅದು ನಾನು ನಿಮಗೆ, ನೀವು ಆಫ್ ದಿ ರೆಕಾರ್ಡ್ ಕೇಳಿದ್ರೆ ನಾನು ಏನು ಅಂತ ನಿಮ್ಗೆ ಹೇಳ್ತೀನಿ. ಇನ್ನೊಂದ್ಸರಿ ನಿಮ್ಗೆ ಅದು ಗೊತ್ತಾಗ್ತದೆ. ಅದು ಕಾಂಟ್ರವರ್ಸಿ ಆಗುತ್ತೆ. ನಾನು ಈಗ ಏನು ಹೇಳಿದ್ರೆ ಅಂದರೆ ಅದು ವಿನೋಬರ್ಗೂ ಅರ್ಥ ಆಗ್ತಾಯಿದೆ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದು. ಅವ್ರಿಗೂ 100% ಕೂತಿರೋರಿಗೆ ಎಲ್ಲರಿಗೂ ಅರ್ಥ ಆಗ್ತಾಯಿದೆ ಏನು ಅಂತ.